ನಮಸ್ತೆ ಎಲ್ಲರಿಗೂ. ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ದಿನ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ರಾಮನ ಮೂರ್ತಿಯ ಬಗ್ಗೆ ಕೆಲವು ವಿಶೇಷವಾದ ಮಾಹಿತಿಯನ್ನು ತಿಳಿತಾ ಹೋಗೋಣ. ಮೊದಲನೇದಾಗಿ ವಿಗ್ರಹವನ್ನು ಹುಳಿ ಮಾಡಿದ್ದು ಯಾರು ಅಂದರೆ ಕರ್ನಾಟಕದ ಅರುಣ್ ಯೋಗಿರಾಜ್ ಅಂತ. ಇದನ್ನು ಕೃಷ್ಣಶೀಲ ಅಥವಾ ಶಾಲಿಗ್ರಾಮ್ ಕಲ್ಲಿನಿಂದ ಮಾಡಲಾಗಿದೆ. ಇದನ್ನು ನಾವು ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ರೂಪ ಅಂತಲೂ ಪರಿಗಣಿಸಲಾಗಿದೆ. ಈ ಕಾರ್ಯವನ್ನು ಮಾಡಲು 3 ಕುಶಲಕರ್ಮಿಗಳಿಗೆ ಈ ಕಾರ್ಯವನ್ನು ರಾಮ ಜನ್ಮಭೂಮಿ ಟ್ರಸ್ಟ್ ನೀಡಲಾಗಿತ್ತು. ಮತ್ತು ಎರಡನೇದಾಗಿ ಏನು ಹೇಳಬೇಕು ಅಂದರೆ ಈ ವಿಗ್ರಹವು 51 ಅಡಿ ಎತ್ತರ, 150ರಿಂದ 200 kg ತೂಕವನ್ನು ಹೊಂದಿದೆ. ಇದು ರಾಮ 4ರಿಂದ 5 ವರ್ಷದ ಮಗು ಆಗಿದ್ದಾಗ ಯಾವ ಥರ ಇದ್ರೋ ಆ ರೀತಿಯಲ್ಲಿ ಕೆತ್ತಲಾಗಿದೆ. ಮೂರನೇದಾಗಿ ಏನಂದರೆ ರೂರ್ಕಿಯ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ಪುಣೆಯ ವಿಜ್ಞಾನಿಗಳು ಹಾಗೂ ಖಗೋಳಶಾಸ್ತ್ರಜ್ಞರ ನೆರವಿನಿಂದ ಈ ದೇವಾಲಯದ ಗೋಪುರದ ಮೇಲೆ ಅಥವಾ ಶಿಖರ್ ಅಂತ ಕರಿತೀವಲ್ಲ ಅಲ್ಲಿ ರಂಧ್ರವನ್ನು ಮಾಡಲು ಮುಂದಿನ 20 ವರ್ಷಗಳನ್ನು ತಗೊಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಕೊನೆಯದಾಗಿ ಏನಂದರೆ ಪ್ರತಿ ರಾಮನವಮಿ ದಿನ ಕರೆಕ್ಟ್ 12 ಗಂಟೆಗೆ ಮಧ್ಯಾಹ್ನ 12 ಗಂಟೆಗೆ ರಾಮಚಂದ್ರನ ಹಣೆಯ ಮೇಲೆ ಸೂರ್ಯನ ಕಿರಣಗಳು ಬೀಳೋ ಹಾಗೆ ಈ ವಿಗ್ರಹಗಳನ್ನು ಹಾಗೂ ಈ ದೇವಸ್ಥಾನವನ್ನು ಮಾಡಲಾಗಿದೆ. ಇದೇ ಥರ ನೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು.